ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ಬಿಹಾರದ ಚುನಾವಣೆಗಳ ಫಲಿತಾಂಶಗಳು ಬಂತು. ನಿನ್ನೆಯಿಂದ ಪ್ರತಿಪಕ್ಷಗಳು ಇದು ದೊಡ್ಡ ಮೋಸ, ಇವಿಎಂ ಬಳಸ್ಕೊಂಡು, ಸಿಸ್ಟಮ್ ಬಳಸ್ಕೊಂಡು, ಎಲೆಕ್ಷನ್ ಕಮಿಷನ್ ಅನ್ನು ಬಳಸ್ಕೊಂಡು ಮತ್ತು ಮಹಿಳೆಯರಿಗೆ 10,000 ರೂಪಾಯಿ ಲಂಚದ ರೂಪದಲ್ಲಿ ಕೊಟ್ಟು ಬಿಜೆಪಿ NDA ಗೆಲುವನ್ನು ಸಾಧಿಸ್ಕೊಂಡಿದೆ. ಇದು ನಾಚಿಕೆಗೇಡಿನ ಗೆಲುವು ಅಂತ ವಿಪಕ್ಷಗಳು ಹೇಳ್ತಾ ಇದೆ. ಇದರ ನಡುವೆ ಬಿಜೆಪಿ ಈಗ ನಿತೀಶ್ ಕುಮಾರ್ಗೆ ಕೈ ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಚರ್ಚೆಗಳು ಆರಂಭ ಆಗಿದೆ. ಅದರ ಜೊತೆಗೆ ಅಂತಹದ್ದೇ ಒಂದಷ್ಟು ಬೆಳವಣಿಗೆಗಳು ಸಹ ಆಗಿದೆ. ಹಾಗಾದ್ರೆ ಗೆಲುವೇ ಮುಳುವಾಯಿತೆ ನಿತೀಶ್ಗೆ ಅನ್ನುವಂತಹ ಪ್ರಶ್ನೆ ಈಗ ಎದ್ದೊಳುತ್ತೆ. ಯಾಕೆ ಅಂತ ನಿಮಗೆ ವಿವರಿಸ್ತೀನಿ. ಒಂದನೆಯದು, ಬಿಜೆಪಿಗೆ ಬಂದಿರುವಂತಹ ಸೀಟುಗಳು ಪ್ಲಸ್ ಚಿರಾಗ್ ಪಾಸ್ವಾನ್ ಮತ್ತೆ ಮಾಂಜಿ ಅವರ ಪಕ್ಷ, ಕುಶ್ವಾಹಾ ಅವರ ಪಕ್ಷ, ಇವರೆಲ್ಲರೂ NDA ಭಾಗನೇ. ಇವರ ಸೀಟುಗಳನ್ನೇ ಸೇರಿಸಿದ್ರೆ ಇನ್ನೊಂದು 5 ಸೀಟು ಮಾತ್ರ ಕಡಿಮೆ ಆಗುತ್ತೆ. ಬಿಜೆಪಿ ಜೆಡಿಯು ಇಲ್ಲದೆ ಸರ್ಕಾರ ರಚನೆ ಮಾಡೋದಕ್ಕೆ 5 ಸೀಟುಗಳನ್ನ ಜುಗಾಡ್ ಮಾಡೋದು ಅಮಿತ್ ಶಾಗೇನು ದೊಡ್ಡ ವಿಚಾರ ಅಲ್ಲ. ಯಾಕೆಂದ್ರೆ ಅಮಿತ್ ಶಾ ಆಪರೇಷನ್ ಕಮಲ ಅನ್ನುವಂತಹ ನೀಚ ರಾಜಕಾರಣ ಮಾಡೋದ್ರಲ್ಲಿ ಎತ್ತಿದ ಕೈ. ಯಾವ ಪಕ್ಷವನ್ನ ಯಾವಾಗ ಬೇಕಾದರೂ ಒಡೆಯುವಂತಹ ತಾಕತ್ತಿರುವಂತಹ ಮನುಷ್ಯ. ಹಾಗಾಗಿ ನಿತೀಶ್ ಕುಮಾರ್ನ ಪಕ್ಕಕ್ಕೆ ಸರಿಸಿ ಬಿಜೆಪಿ ಉಳಿದ ತಮ್ಮ ಮಿತ್ರ ಪಕ್ಷಗಳು ಪ್ಲಸ್ ಇನ್ನೊಂದಷ್ಟು ಜನ ಬೇರೆ ಪಕ್ಷದಿಂದಲೂ ಹೇಗೋ ಅಥವಾ ಜೆಡಿಯುಂದಾನೇ ಮುರಿದು ತಂದು ಸರ್ಕಾರ ರಚನೆ ಮಾಡ್ಕೊಳ್ಳುತ್ತಾ ಅನ್ನುವಂತಹ ಅನುಮಾನಗಳು ಈಗ ಮೂಡ್ತಾ ಇದೆ. ಯಾಕೆ ಹಾಗೆ ಅಂತ ನಂಬರ್ಗಳು ಹೇಳ್ತೀನಿ. ಆ ನಂತರ ನಿತೀಶ್ ಕುಮಾರ್ಗೆ ಮಾಡ್ತಾ ಇರುವಂತಹ ಸಣ್ಣ ಪುಟ್ಟ ಅವಮಾನಗಳ ಬಗ್ಗೆ ಸಹ ನಾನು ಮಾತಾಡ್ತೀನಿ. ರಿಸಲ್ಟ್ ಬಂದ ಮೇಲೆ ಬಿಜೆಪಿ ಮಾಡ್ತಿರುವಂತಹ ಅವಮಾನಗಳು. ಮೊದಲನೇದು, ಬಿಜೆಪಿಗೆ 89 ಸೀಟು ಬಂದಿದೆ. ಅದೇ ರೀತಿ LJP ಚಿರಾಗ್ ಪಾಸ್ವಾನ್ ಅವರ LJP ಪಾಸ್ವಾನ್ ಬಣ ಅವರಿಗೆ 19 ಸೀಟ್ ಬಂದಿದೆ. ಸೊ ಅದೆರಡು ಸೇರಿಸಿದ್ರೆ ಎಷ್ಟಾಯ್ತು? 108 ಸೀಟ್ ಆಯ್ತು. ಆ ನಂತರ ಹಮ್ ಪಕ್ಷ ಇದೆ, ಯಾರ್ದು? ಮಾಂಜಿ ಅವ್ರದ್ದು. ಅವರು ಸಹ NDA ಭಾಗ, ಅವರಲ್ಲಿ 5 ಸೀಟ್ ಇದೆ. ಇನ್ನೊಂದು ಕುಶ್ವಾಹಾ ಅವರ RLM ಪಕ್ಷ ಇದೆ, ಅವರ ಬಳಿ 4 ಸೀಟ್ ಇದೆ. ಒಟ್ಟಾರೆ ಎಲ್ಲವನ್ನು ಕೂಡಿಸಿದರೆ 117 ಸೀಟ್ ಆಗುತ್ತೆ. ಮೆಜಾರಿಟಿಗೆ ಬಿಹಾರದಲ್ಲಿ ಬೇಕಾಗಿರೋದು 122, ಅಂದ್ರೆ ಕೇವಲ ಇನ್ನು 5 ಸೀಟು ಬೇಕು ಅಷ್ಟೇನೆ. ಜೆಡಿಯು 85 ಸೀಟ್ ಗೆದ್ಕೊಂಡಿದೆ. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳ್ತಾರೆ, ಹಠ ಹಿಡಿತಾರೆ. ಅವರೇ ಘೋಷಣೆ ಮಾಡ್ಕೊಂಡಿದ್ದಾರೆ. ಚುನಾವಣೆಗೂ ಮೊದಲೇ ಅವರು ಪೋಸ್ಟರ್ಗಳನ್ನು ಬಿಟ್ಟಿದ್ದಾರೆ, ಮುಂದಿನ 5 ವರ್ಷ ನನ್ನನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡೋದಕ್ಕೆ ಓಟ್ ಹಾಕಿ ಅಂತ. ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಬಿಜೆಪಿ ಇಲ್ಲಿಯವರೆಗೆ ನಿತೀಶ್ ಕುಮಾರನ್ನ ಮುಖ್ಯಮಂತ್ರಿ ಅಂತ ಒಪ್ಕೊಂಡಿಲ್ಲ. ಸ್ವತಃ ಅಮಿತ್ ಶಾ ಮಾಧ್ಯಮಗಳಿಗೆ ಮಾತಾಡ್ತಾ ಚುನಾವಣಾ ಫಲಿತಾಂಶಗಳ ನಂತರ ಮುಖ್ಯಮಂತ್ರಿ ಯಾರು ಅನ್ನೋದನ್ನ MLAಗಳು ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ಹೊರತು ನಿತೀಶ್ ಕುಮಾರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಇವತ್ತಿಗೂ ಹೇಳಿಲ್ಲ, ಈ ಕ್ಷಣಕ್ಕೂ ಹೇಳೇ ಇಲ್ಲ. ಅವರ ಮನಸ್ಸಲ್ಲಿರೋದೇ ನಿತೀಶ್ ಕುಮಾರನ್ನ ಪಕ್ಕಕ್ಕೆ ಸರಿಸಬೇಕು, ಬಿಜೆಪಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದು ಅವರ ಮನಸ್ಸಿನ ಭಾವನೆ. ಅದಕ್ಕಾಗಿಯೇ ಇಷ್ಟು ಕಷ್ಟಪಟ್ಟಿದ್ದು. ಅದನ್ನ ಅರ್ಥ ಮಾಡಿಕೊಂಡಂತಹ ನಿತೀಶ್ ಕುಮಾರ್ ಮೋದಿ ಅವರ ಜೊತೆ ವೇದಿಕೆ ಹಂಚಿಕೊಳ್ಳೋದಕ್ಕೂ ಹಿಂಜರಿದ್ರು, ಹೋಗ್ಲಿಲ್ಲ. ಮೋದಿ ಅವರ ರ್ಯಾಲಿಗಳಿಗೆ ಹೋಗ್ಲಿಲ್ಲ, ಮೋದಿ ಅವರ ರೋಡ್ ಶೋಗೂ ಹೋಗ್ಲಿಲ್ಲ. ಅದು ಬೇರೆ ಬೇರೆ ವಿಚಾರ, ಏನೇ ನಡೀತು ಈ ಹಿಂದಿನ ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ. ಸದ್ಯಕ್ಕೆ ಇದು ಪರಿಸ್ಥಿತಿ. 5 ಸೀಟ್ ಮಾತ್ರ ಬೇಕು. ಅಮಿತ್ ಶಾಗೆ 5 ಸೀಟ್ ಎಲ್ಲಿಂದಾದ್ರೂ ಅರೇಂಜ್ ಮಾಡ್ಕೊಳ್ಳೋದು ಕಷ್ಟನೇ ಅಲ್ಲ. ಅಥವಾ JDU ಇಂದಾನೇ ಒಂದು 10 ಜನರನ್ನ ರಾಜೀನಾಮೆ ಕೊಡಿಸ್ಬಿಟ್ರೆ MLAಗಳನ್ನ, ಅಲ್ಲಿಗೆ ರಿಕ್ವೈರ್ಡ್ ನಂಬರ್ ಕಡಿಮೆ ಆಗ್ಬಿಡುತ್ತಲ್ಲ. ಮೆಜಾರಿಟಿಗೆ ಬೇಕಾಗಿರೋ 122 ಎಲ್ಲಿ 117 ಬೇಕಾಗುತ್ತಾಗ ಮುಗೀತು, ಗೇಮ್ ಓವರ್. ಬಿಜೆಪಿಯಿಂದ ಮುಖ್ಯಮಂತ್ರಿ ಮಾಡ್ತಾರೆ. ಆ 10 ಜನ ಯಾರು JDU ಇಂದ ರಾಜೀನಾಮೆ ಕೊಡ್ತಾರೆ ಅವ್ರಿಗೆ ಬಿಜೆಪಿ ಟಿಕೆಟ್ ಕೊಟ್ಟು ನಿಲ್ಲಿಸ್ಕೊಳ್ತಾರೆ, ಗೆಲ್ಲಿಸ್ಕೊಳ್ತಾರೆ. ಮೆಜಾರಿಟಿ ದಾಟ್ಕೊಂಡು ಹೋಗ್ಬಿಡುತ್ತೆ. 117ರಿಂದ 127ಕ್ಕೆ ಹೋಗ್ಬಿಡುತ್ತೆ ಬಿಜೆಪಿ ಅಥವಾ JDU ರಹಿತ NDA ಅದು. ಸೊ ಇದು ಅವರಲ್ಲಿ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅದಕ್ಕೆ ನಾನು ಹೇಳಿದ್ದು ಗೆಲುವೇ ಮುಳುವಾಯಿತೆ ನಿತೀಶ್ ಕುಮಾರ್ಗೆ ಅಂತ. ಇನ್ನು ಅದಕ್ಕೆ ಪೂರಕವಾಗಿ ಒಂದಷ್ಟು ಘಟನಾವಳಿಗಳು ಸಹ ನಡೀತಿದ್ದಾವೆ. ಬಿಜೆಪಿ ಅವರು ಈಗಲೂ ಹೇಳ್ತಿರೋದು, ನಾವು ಚುನಾಯಿತ ಪ್ರತಿನಿಧಿಗಳೇನಿದ್ದಾರೆ MLAಗಳೆಲ್ಲರೂ ಕೂತ್ಕೊಂಡು ನಾಯಕನನ್ನ ಆಯ್ಕೆ ಮಾಡ್ಕೊಳ್ತೀವಿ, ಅಂದ್ರೆ ನಿತೀಶ್ ಕುಮಾರನ್ನ ಅವರು ಇಲ್ಲಿಯವರೆಗೆ ಒಪ್ಕೊಳ್ತಾ ಇಲ್ಲ. ಇನ್ನೊಂದು ಕಡೆ ಚಿರಾಗ್ ಪಾಸ್ವಾನ್ ನಿತೀಶ್ ಕುಮಾರ್ ಅವರನ್ನ ಭೇಟಿ ಮಾಡಕ್ ಹೋಗಿದ್ರು.
ಭೇಟಿ ಮಾಡಿ ಹೊರಗಡೆ ಬಂದ ಸಂದರ್ಭದಲ್ಲಿ ಹೊರಗಡೆ ಪತ್ರಕರ್ತರು ಕೇಳಿದ್ರು, ನಿತೀಶ್ ಕುಮಾರೇ ಮುಖ್ಯಮಂತ್ರಿನಾ ಅಂತ. ಅದಕ್ಕೆ ಅವರು ಏನು ಉತ್ತರ ಕೊಡದೆ ಸೈಲೆಂಟ್ ಆಗಿ ಹೋದ್ರು. ಆ ಮೂಲಕ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಅಂತ ಕನ್ಫರ್ಮ್ ಮಾಡ್ತಾ ಇಲ್ಲ, ಚಿರಾಗ್ ಪಾಸ್ವಾನ್ ಮಾಡ್ತಿಲ್ಲ. ಈ ಕಡೆ ಬಿಜೆಪಿಯವರು ಅವಮಾನಿಸ್ತಾ ಇದ್ದಾರೆ, ನಾವು ಕೂತ್ಕೊಂಡು ನಾಯಕನನ್ನ ಆಯ್ಕೆ ಮಾಡ್ತೀವಿ ಅನ್ನೋ ಮೂಲಕ. ಇದು ನಿತೀಶ್ ಕುಮಾರ್ಗೆ ಈಗ ಒದಗಿ ಬಂದಿರುವಂತಹ ಪರಿಸ್ಥಿತಿ. ಈ ಪರಿಸ್ಥಿತಿಗಳ ನಡುವೆ ಇನ್ನೊಂದು ಹೊಸ ಲೆಕ್ಕಾಚಾರನು ಸೇರ್ಕೊಳ್ತಾ ಇದೆ. ಚಿರಾಗ್ ಪಾಸ್ವಾನ್, ನಿತೀಶ್ ಕುಮಾರ್, ಕುಶ್ವಾಹ್ ಮತ್ತೆ ಮಾಂಜಿ ಸೇರ್ಕೊಂಡು ಬೇಕಾದ್ರೂ ಸರ್ಕಾರ ರಚನೆಗೆ ಬೇರೆ ರೂಟಿಂದಲೂ ಸಹ ಪ್ರಯತ್ನ ಮಾಡಬಹುದು. ಅದಕ್ಕೆ ಔಟ್ಸೈಡ್ ಸಪೋರ್ಟ್ ಆಗಿ RJD ನಿಂತ್ಕೊಳ್ಳಬಹುದು ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಅದನ್ನು ಸಹ ನಾವು ತೆಗೆದು ಹಾಕೋ ಹಾಗಿಲ್ಲ. ಯಾಕೆಂದ್ರೆ ರಾಜಕೀಯದಲ್ಲಿ ಏನು ಬೇಕಾದ್ರೂ ನಡೆಯುತ್ತೆ. ಬಿಜೆಪಿ ಈ ಪ್ಲಾನ್ ಮಾಡಿ ಈ ರೀತಿಯಾಗಿ ಬಂದು ನಿತೀಶ್ ಕುಮಾರ್ರನ್ನ ಹೊರಗಾಕೋ ಕೆಲಸ ಮಾಡಕ್ ನೋಡಿದ್ರೆ RJD ನಿತೀಶ್ ಕುಮಾರ್ ಜೊತೆ ನಿಂತ್ಕೊಳ್ಳುತ್ತೆ. ಆಗ ಲೆಕ್ಕಾಚಾರಗಳು ಬೇರೆ ರೀತಿನೇ ಹೋಗುತ್ತೆ. ಆ ಹಿನ್ನೆಲೆಯಲ್ಲೇ ಚಿರಾಗ್ ಪಾಸ್ವಾನ್ ಏನಾದ್ರೂ ನಿತೀಶ್ ಕುಮಾರ್ರನ್ನ ಭೇಟಿ ಮಾಡಿದ್ರಾ? ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ, ಚುನಾವಣೆಗೂ ಮೊದಲು ನಿತೀಶ್ ಕುಮಾರ್ ಮತ್ತು ಚಿರಾಗ್ ಪಾಸ್ವಾನ್ ನಡುವೆ ಸಾಕಷ್ಟು ಮನಸ್ತಾಪ ಇತ್ತು. ಚಿರಾಗ್ ಪಾಸ್ವಾನ್ಗೆ 29 ಸೀಟುಗಳನ್ನು ಬಿಟ್ಟುಕೊಟ್ಟಿದ್ದರ ಕುರಿತಾಗಿ ನಿತೀಶ್ ಕುಮಾರ್ ಕೆಂಡಾಮಂಡಲ ಆಗಿದ್ರು. ಇದೆಲ್ಲದರ ಹಿನ್ನೆಲೆಯಲ್ಲೂ ಸಹ ಚುನಾವಣೆ ಮುಗಿದ ಮಾರನೇ ದಿನಾನೇ ಬಿಜೆಪಿಯವರು ನಿತೀಶ್ ಕುಮಾರನ ಮುಖ್ಯಮಂತ್ರಿ ಅಂತ ಒಪ್ಕೊಳ್ಳೋದಿಲ್ಲ. ಇನ್ನೊಂದು ಕಡೆ ಚಿರಾಗ್ ಪಾಸ್ವಾನ್ ಹೋಗಿ ನಿತೀಶ್ ಕುಮಾರ್ರನ್ನೇ ಭೇಟಿ ಮಾಡ್ತಾರೆ. ಎನಿಥಿಂಗ್ ಇಸ್ ಪಾಸಿಬಲ್. ಸೊ ನೋಡೋಣ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇದೆಲ್ಲವೂ ಪಾಸಿಬಿಲಿಟೀಸ್ ಇದೆ. ಬಟ್ ಬಿಜೆಪಿಯ ಟ್ರ್ಯಾಕ್ ರೆಕಾರ್ಡ್ ನೋಡಿದಾಗ, ಹಿಸ್ಟ್ರಿ ನೋಡಿದಾಗ, ಬೆನ್ನಿಗೆ ಚೂರಿ ಹಾಕಿ ಅಧಿಕಾರವನ್ನು ಕಸ್ಕೊಳ್ಳೋದ್ರಲ್ಲಿ ಬಿಜೆಪಿ ಫೇಮಸ್, ನಟೋರಿಯಸ್. ಅಂತಹ ಪ್ರಯತ್ನ ನಡೆಯುವ ಎಲ್ಲ ಸಾಧ್ಯತೆಗಳು ಇರ್ತದೆ. ನೋಡೋಣ, ಏನಾದ್ರು ಅಪ್ಡೇಟ್ಸ್ ಇದ್ರೆ ನಿಮ್ಗೆ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪ್ಪೋ.